ಅಮ್ಮ ಮಗಳು ಓಹೋ ಲವ್ ರೆಸಾರ್ಟ್ಸ್ ಎಲ್ಲ ಇದೆ. ಬಂದ್ರೆ ಸಿಕ್ಕಾಪಡೆ ಬರ್ತಿದೆ ಫುಡ್ ಅಲ್ಲಿ ಮಾತ್ರ. ಹೌದಾ ಅಣ್ಣ ಹೆಂಗ್ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ತಂಗಿಗೆ. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಇವತ್ತಿನ ನನ್ನ ವ್ಲಾಗ್ ನನ್ನ ಫ್ರೆಂಡ್ಸ್ ಜೊತೆ ಔಟಿಂಗ್ ಆಗಿರುತ್ತೆ. ತುಂಬಾ ದಿನಗಳಕ್ಕಿಂತ ವರ್ಷ ಅಂತಾನೆ ಅನ್ಬೋದು. ತುಂಬಾ ವರ್ಷಗಳ ನಂತರ ನನ್ನೊಬ್ಳು ಫ್ರೆಂಡ್ ಇನಿಷಿಯೇಟಿವ್ ತಗೊಂಡು ಎಲ್ಲರೂ ಮೀಟ್ ಆಗೋಣ ಅಂತ ಹೇಳಿದಾಳೆ. ಹಾಗಾಗಿ ಒಂದು ರೆಸಾರ್ಟ್ಗೆ ನಾವು ಪ್ರೀ ಬುಕ್ ಮಾಡ್ಕೊಂಡಿದೀವಿ. ನಿನ್ನೆ ಈವ್ನಿಂಗ್ ಪ್ಲಾನ್ ಆಗಿದ್ದು. ಅದರಲ್ಲೂ ಒಂದ್ ಸ್ವಲ್ಪ ಜನ ಬರ್ತಾ ಇಲ್ಲ. ಯಾರ್ಯಾರು ಬರ್ತಿದಾರೋ ನಾವೆಲ್ಲ ಬಂದು ಎಂಜಾಯ್ ಮಾಡೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೊರಟಿದೀವಿ. ನಾವು ಯಾವ ಜಾಗಕ್ಕೆ ಹೋಗ್ತಾ ಇದೀವಿ, ಆ ಜಾಗ ಏನ್ ಯೂಸ್ಫುಲ್ ಆಗುತ್ತೋ ಇಲ್ವಾ ಅನ್ನೋದನ್ನ ನಾನು ಪೂರ್ತಿಯಾಗಿ ತಿಳಿಸ್ತೀನಿ. ನನ್ನ ವ್ಲಾಗ್ ನ ಎಂಡ್ ಮಾಡಿದ್ರೆ ಫುಲ್ ನೋಡಿ. ಹೌದು, ಇವತ್ತಿನ ಎಂಜಾಯ್ಮೆಂಟ್ಗೆ ಎಲ್ಲರೂ ರೆಡಿನಾ? ಎಲ್ಲರೂ ಎಂಜಾಯ್ ಮಾಡಕ್ ರೆಡಿ? ಓ ಸೂಪರ್. ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಎಕ್ಸೈಟ್ಮೆಂಟ್. ನೇಚರ್ ರಿಟ್ರೀಟ್ಗೆ ದೊಡ್ಡ ಆನೆ ಬಂದ್ಬಿಟ್ಟಿದೆ. ಕಾಣಿಸ್ತಿಲ್ಲ. ಓಕೆ ಡೀಲ್. ಚಂದು ಫ್ಲಿಪ್ ಮಾಡ್ತೀನಿ. ಚಂದು ಬಾ. ಇಲ್ಲ ನಾನು ಮಾಡ್ತಿಲ್ಲ. ಓಕೆ ಎಲ್ಲರೂ ಒಳಗೆ ಹೋಗೋಣ. ರೆಡಿ? ಸುಬಿ ಆರ್ ಯು ರೆಡಿ? ಓಕೆ ಲೆಟ್ಸ್ ಗೋ. ಕನ್ನಮ್ಮ ಕಾಣಿಸ್ತಾ ಇಲ್ಲ. ಕೃಷ್ಣ ಓ ಮಕ್ಕಳೆಲ್ಲ ಎಕ್ಸೈಟ್ ಆಗಿದ್ದೀರಾ? ಓ ಸುಬಿ ಅಂತ ಫುಲ್ ಇನ್ವಾಲ್ವ್ಮೆಂಟು. ಏನು ನೋಡು, ಕಳ್ಳ ಏನು ನೀನು ಹೊಡೆದ್ಬಿಡ್ತೀನಿ ಅನ್ನೋ ಥರ ನೋಡ್ತಾ ಇದ್ದಾನ ಅವನು. ಅಥವಾ ನಿದ್ದೆ ಬಂದಿದ್ಯಾನೋ ಅನಿಸ್ತಾ ಇದೆ. ಸಾರಿ. ಎಲ್ಲರೂ ನಾವು ರೆಡಿ ಇದ್ದೀವಿ ಬೋಟಿಂಗ್ ಹೋಗೋಣ ಅಂತ. ತುಂಬ ಚೆನ್ನಾಗಿದೆ. ಜನ ಜಾಸ್ತಿ ವೀಕೆಂಡ್ ಇರೋದ್ರಿಂದ. ಸ್ಟಿಲ್ ರೂಪಶ್ರೀ, ಏನ್ ಆರ್ಗನೈಸ್ ಮಾಡಿದೀರ ರೀ ನೀವು? ಒಂದು ಬೋಟಿಂಗ್ಗೆ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ ನಾವು. ವೇಸ್ಟ್ ಆರ್ಗನೈಸರ್ ಅಲ್ಲಮ್ಮ. ಕನ್ನಮ್ಮ ನಿದ್ದೆನೆ ಬಂದ್ಬಿಡ್ತು. ಪರಿಣಿತ ನೀರ್ ಕುಡಿತಾ ಇದ್ದಾಳೆ. ಕಾದು ಸಾಕಾಯ್ತು. ಎಲ್ಲಾರು ರೆಡಿ ಬೋಟಿಂಗ್ಗೆ? ಸುಬ್ಬಿ ರೆಡಿ? ಹೋಗೋಣ ಏನಂತೆ? ಇವನು ಸಮೂ ರೆಡಿ? ಎಲ್ಲಾರು ಎಕ್ಸೈಟ್. ಮನೆಗೆ ಗುಂಡನ್ ಕೇಳೋಣ. ಗುಂಡ ರೆಡಿ? ಇನ್ನೇ ಇದ್ದಾರೆ. ಏನು ಚೇಂಜ್ ಮಾಡ್ಕೋ. ಪರಿ ಚೆನ್ನಾಗಿಲ್ಲ ನೀರು. ಹಾಯ್ ಶುಭಿ ಫುಲ್ ನೇಚರಲ್ಲಿ ವೈಬ್ ಮಾಡ್ತಾ ಇದ್ದಾಳೆ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ವ್ಲಾಗಿಂಗ್ ಅಲ್ಲಿ. ಡ್ರೈವರ್ ರಾಂಗ್ ಡೈರೆಕ್ಷನ್. ಏನ್ ಮಾಡ್ತಾ ಇದ್ದೀರಾ ನೀವು? ಡ್ರೈವರ್ ಪೆಡ್ಲರ್ ಏನ್ ಕೂತಿರೋರ್ಗೆ? ನಾವ್ ಎಂಜಾಯ್ ಮಾಡ್ತಾ ಇದೀವಿ. ನಮ್ಮನ್ನ ಕರ್ಕೊಂಡ್ ಬಂದಿದ್ ನೀವೇ ಅಲ್ಲ. ಗುಂಡು ಮೇಲೆ ಪಾಪ ಬಿಸಿಲು ಬೀಳ್ತಾ ಐತೆ. ಓ ಅಮ್ಮ, ಆಲ್ ಸೆಟ್. ನಾವ್ ಕೇಳ್ಬೇಕು ಆರ್ಗನೈಸರ್ನ, ಏನಿದು ಸೌಂಡು ಅಂತ. ಮಾಡ್ಬೇಕು ಎಲ್ಲ. ಡ್ರೈವ್ ಮಾಡ್ತೀರಾ, ಸ್ಕೂಟಿ ಓಡಿಸ್ತೀರಾ, ಆಗಲ್ವಾ? ಓ ಅಣ್ಣ ಟ್ರೈನಿಂಗ್ ಕೊಡ್ತಾ ಇರೋದು ತಂಗಿಗೆ.
Go. Shall I? ಎರಡು ಆಕ್ಟಿವಿಟಿ ಆಯ್ತು ನಮ್ದು. ಮಕ್ಳದು 3-4 ಆಯ್ತು ಅನ್ಸುತ್ತಲ್ಲ. ನೆಕ್ಸ್ಟ್ ತಾವ್ ಯಾವ್ದು? ಸೈಕ್ಲಿಂಗ್ ಅಲ್ಲಿ ಕ್ಯೂ ಇದೆ ಆಲ್ರೆಡಿ. ನಮ್ ಸುಬ್ಬಿ ವಾಪಸ್ ಬರ್ತಾ ಇದ್ದಾಳೆ. ಸುಬ್ಬಿ, ಪರಿಣಿತಾ ಮತ್ತೆ ಇವ್ರದ್ದು ಆಲ್ರೆಡಿ 4th ಅಲ್ವಾ ಗೇಮು. ಸುಬ್ಬಿ, ವೈ ಯು ಆರ್ ಸೋ ಡಲ್? ಯಾಕೆ ಡಲ್ ಆಗಿರೋದು? ಗೇಮ್ ಆಡ್ಸಿಲ್ಲ ನಿಂಗೆ? ಅವಳಿಗೆ ಏನ್ ಗೇಮು ಇಲ್ಲ ಅಂತ, ಅದಕ್ಕೆ ಮೂಡ್ ಔಟ್ ಆಗ್ಬಿಟ್ಟಿದ್ದಾಳೆ. ಪೆಡಲ್ ಸ್ಟಾಪ್ ಮಾಡಿದ್ರೆ ಅಲ್ಲೇ ಇರ್ತೀಯ. ಇಷ್ಟಪಟ್ಟಿರೋ ನನಗದು. ಓಕೆ ಸರಿ ನಿಧಾನಕ. ಓಕೆ, ಕೈ ಇಟ್ಕೊಬೇಕು. ನಾನು ಇನ್ನೂ ಹೇಳ್ತೀನಿ. ರೆಡಿ 1 2 3 ಸ್ಟಾರ್ಟ್ ಅಂತೀನಿ, ಆವಾಗ ಆಡ್ಬೇಕು. 1 2 3 ಸ್ಟಾರ್ಟ್. ಓ ಎಂಜಾಯಿಂಗ್. ಮೈಕಿಲ್ಲ. ಓಕೆ, ವೆಜ್ ಇನ್ನೂ ತುಂಬ ಇದೆ. ರೋಟಿ, ಕರಿ, ಮತ್ತು ಇನ್ನು ಅಶ್ವಿನಿ ತರ್ತಾ ಇದ್ದಾಳೆ. ಹೆಂಗಿದೆ ಫುಡ್ಡು? ಗುಂಡು ನಾನ್ ವೆಜ್ ಇದೆ. ಗುಂಡು ನಾನ್ ವೆಜ್ ಟೇಸ್ಟ್ ಮಾಡ್ತಾ ಇದ್ದಾನೆ. ಇನ್ನು ನಿಜ ಕಂಡು ಫುಡ್ ತೋರಿಸ್ಬೇಕಲ್ವೇನ? ನಾನ್ ವೆಜ್ಜು ಇನ್ನೂ ತುಂಬ ವೆರೈಟೀಸ್ ಆಫ್ ಫುಡ್ ಇದೆ. ಸೊ ಕಳ್ಳಿ ಬಚಾವ್. ಫುಡ್ ಹೆವಿ ಅನ್ನಿಸ್ತು. ಸ್ವಲ್ಪ ಬಿಟ್ಬಿಟ್ಟೆ. ಆ್ಯಂಡ್ ಫೈನಲ್ ಟಚ್ ಇಸ್ ಐಸ್ ಕ್ರೀಮ್. ನಿಂದು ವೆನಿಲಾ ಐಸ್ ಕ್ರೀಮ್. ಥ್ಯಾಂಕ್ ಯು ರೂಪಾ, ಐಸ್ ಕ್ರೀಮ್ ತಂದು ಕೊಟ್ಟಿದ್ದಕ್ಕೆ. ಫೈನಲ್ ಆಗಿ ಊಟ ಎಲ್ಲ ಆಯ್ತು ನಮ್ದು. ಡೆಸರ್ಟ್ ತಿಂದು ಎಂಡ್ ಮಾಡಿದೀವಿ. ಸ್ವಲ್ಪ ಮಕ್ಕಳು ಎಲ್ಲ ನಾವೆಲ್ಲ ಈ ಬಿಸಿಲಿಗೆ ಊಟನೇ ಮಾಡೋಕ್ಕಾಗಿಲ್ಲ. ಬಟ್ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಬಂದಿರೋದು ಆಡಿ ನೇಚರ್ ರೆಸಾರ್ಟಿಗೆ. ಸೊ 1 ಡೇ ಫುಲ್ ಇಲ್ಲಿ ಸ್ಪೆಂಡ್ ಮಾಡಿ ಆಕ್ಟಿವಿಟೀಸ್ ಎಲ್ಲ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ಆಕ್ಟಿವಿಟೀಸು ಚೆನ್ನಾಗಿತ್ತು. ಜಿಪ್ ಲೈನ್ ಅಂತೆ, ಜಿಪ್ ಸೈಕ್ಲಿಂಗ್ ಅಂತೆ, ಇದೆಲ್ಲ ಆಡಿದ್ದೀವಿ. ಸ್ವಲ್ಪ ಕೇರಮು, ಇಂಡೋರ್ ಗೇಮ್ಸು ಎಲ್ಲ. ಅದಾದ್ಮೇಲೆ ಊಟ ಆಗಿದೆ. ಈಗ ನಮ್ದು ಇನ್ನೂ ತುಂಬಾ ಆಕ್ಟಿವಿಟೀಸ್ ಪೆಂಡಿಂಗ್ ಇದೆ. ಫಿಶ್ ಸ್ಪಾ ಇರ್ಬೋದು, ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿಲ್ಲ. ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ ಕುಣಿತಾ ಇದ್ದಾರೆ. ಬಟ್ ನೋಡ್ಬೇಕು ಜನ ಎಲ್ಲ ಹೇಗಿದ್ದಾರೆ, ಅದ್ರ ಮೇಲೆ ಹೋಗ್ಬೇಕು. ರೈನ್ ಡಾನ್ಸ್ ಇದೆ ಅಂಡ್ ಬುಲ್ ಇದೆ. ಸ್ವಲ್ಪ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಹೊರಡ್ತಾ ಇದೀವಿ. ನೆಕ್ಸ್ಟ್ ಆಕ್ಟಿವಿಟಿ ಏನು ಅಂತ ನಾನು ತೋರಿಸ್ತೀನಿ. ಕೊನೆಗೂ ಫುಡ್ ಕೌಂಟರ್ ಖಾಲಿ ಇದೆ. ಇದಿಷ್ಟು ವೆಜ್ಜು, ಸ್ಯಾಲೆಡ್, ಇದೇನಿದು, ಇದು ಕ್ಯಾಬೇಜು, ಇದೇನು ಅಂತ ಗೊತ್ತಾಗಲ್ಲ. ರೈಸ್, ಇದೇನು ರೈತಾ, ಉಪ್ಪಿನಕಾಯಿ. ನೆಕ್ಸ್ಟ್ ಏನಿದೆ, ಪಲಾವ್ ಇದೆ, ವೆಜ್ ಪಲಾವ್. ಫ್ರೈಡ್ ರೈಸ್ ಖಾಲಿ ಆಗಿದೆ. ವೈಟ್ ರೈಸ್ ಅವೈಲೇಬಲ್ ಇದೆ. ರಸಮ್ ಇದೆ, ಸಾಂಬಾರ್ ಇದೆ, ಪನ್ನೀರ್ ಗ್ರೇವಿ, ವೆಜಿಟೇಬಲ್ ಗ್ರೇವಿ, ಇದೇನಿದು ಹಾಲು. ಇದು ಹೂಕೋಸು ಏನೋ ಮಾಡಿದ್ದಾರೆ. ಅಂಡ್ ಆ ಕಡೆ ಬಂದು ನಾನ್ ವೆಜ್ ಇದೆ. ಹೊರಗಡೆ ಎಲ್ಲ ಲೈಕ್ ಕೌಂಟರ್ಸ್ ಇದೆ. ಏನೋ ಬಾರ್ಬಿಕ್ಯೂ ಆಗಿರ್ಬೋದು, ನಾನ್ ವೆಜ್ ಬುಫೆಟ್ ಇದು. ಎಕ್ಸ್ಟ್ರಾ ಬೇಕಿದ್ರೆ ತಗೊಳ್ಬೋದು. ಅಂಡ್ ಇದು ಸಮಥಿಂಗ್ ನಾನ್ ವೆಜ್ ಹೆಸರುಗಳೆಲ್ಲ ಗೊತ್ತಿಲ್ಲ. ಬಟ್ ನಾನ್ ವೆಜ್ ಫುಡ್ ಇದೆ. ಏನೋ ಬಿರಿಯಾನಿ ಇಂಥದ್ದೆಲ್ಲ, ಏನೋ ಗ್ರೇವಿ ಎಲ್ಲ ಇದೆ, ರೈತಾ ಇದೆ. ಅಂಡ್ ಹೊರಗಡೆ ಕೌಂಟರ್ಸ್ ಇದೆ. ಏನು ದೋಸಾ ಕೌಂಟರ್ ಇದೆ, ಮತ್ತೆ ಬಾರ್ಬಿಕ್ಯೂದ್ ಇದೆ, ಫಿಶ್ದು ನಾನ್ ವೆಜ್ದು ತವಾ ಫ್ರೈ ಅಂತೇಳಿ ಇದೆ, ಚಿಕನ್ ಫ್ರೈ ಅಂತೇಳಿ ಏನೇನೋ ಇದೆ. ಬಾರ್ಬಿಕ್ಯೂ ತರ ಇದೆ. ಮತ್ತೆ ಕೌಂಟರ್ಸ್ ಎಲ್ಲ ತುಂಬಾ ಇದೆ. ಫುಡ್ ಅಂತೂ ಸಕ್ಕತ್ತಾಗಿದೆ. ಡೆಸರ್ಟ್ಸು ಎಲ್ಲ ಇದೆ. ಬಂದ್ರೆ ಸಿಕ್ಕಾಪಟ್ಟೆ ಬರ್ತಿದೆ ಫುಡ್ಡಲ್ಲಿ ಮಾತ್ರ. ಎಂಟರ್ ಆಗ್ತಿದ್ದಂಗೆ ಬಂದ್ರೆ ಲೆಫ್ಟ್ ಸೈಡ್ಗಿದೆ. ಈ ಕಡೆಯಿಂದ ಒಳಗೋಗಿ ಹೊರಗೆ ಬಂದ್ರೆ ರೈಟ್ ಸೈಡ್ಗಿದೆ. ನಾವಿಲ್ಲಿ ನೋಡ್ಬೋದು ಏನಿದು ಆರ್ಡೀಸ್ ಪೆಟ್ ಝೋನ್ ಅಂತ ಹೇಳಿ ಏನೋ ಇದೆ. ಅವ್ರು ಹೇಳಿದ್ರು ಒಳಗಡೆ ನಾವು ಬರೋದಕ್ಕೆ 1 ಬುಕಿಂಗ್
ಅಮೌಂಟ್ ಅಂತ ಹೇಳಿ ಇರುತ್ತೆ. ಅದಾದ್ಮೇಲೆ ಒಳಗ್ ಬಂದಾದ್ಮೇಲೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ನೋಡಿ 250 ಪರ್ ಪರ್ಸನ್ ಅಂತ ಇದೆ. ಒಳಗಡೆ ರಿಸೆಪ್ಷನ್ ಅಲ್ಲೇ ಬೇಕಿದ್ರೆ ಟಿಕೆಟ್ ತಗೊಳ್ಬೋದು. ಆ ಇಲ್ಲ ಅಂತಂದ್ರೆ ಇಲ್ಲಿ ಒಳಗ್ ಬಂದ್ಮೇಲೆನು ಇದೆ ಅನ್ಸುತ್ತೆ ಎಂಟ್ರಿ, ತಗೊಳ್ಬೋದು. ಬಟ್ ಏನಂದ್ರೆ ತಗೊಳೋದಕ್ಕೂ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾರೆ, ಯಾಕಂದ್ರೆ ದುಡ್ಡು ಕೊಟ್ಟು ತಗೊಂಡ್ ಬಂದ್ಬಿಡ್ತಾರೆ, ಅದಾದ್ಮೇಲೆ ಹಾವು ನೋಡಿದ್ಮೇಲೆ ಭಯ ಪಡ್ತಾರೆ ಅಂತ. ತುಂಬಾ ಪೆಟ್ಸ್ ಇದೆಯಂತೆ, ಮಖಾವಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಏನೋ ಇದೆ, ಇದು ಮೊಸರು ಹಳ್ಳಿನೋ ಏನೋ ಇದೆ, ಪೈಥಾನ್ ನೋಡಿ ಇದೆ. ಧೈರ್ಯ ಇದ್ದು ಮೈ ಮೇಲೆ ಮುಟ್ಟಕ್ಕೆ ನೋಡಕ್ಕೆ ಎಲ್ಲ ಕೊಡ್ತಾರಂತೆ. ಬಟ್ 250 ಕೊಟ್ಟು ಹೋದ್ರೆ ಅದನ್ನ ಕೈಯಲ್ಲಿ ಹಿಡ್ಕೊಂಡ್ರೇನೆ ಒಂದು ಚೆನ್ನಾಗಿರೋದು. ಹಾಗಾಗಿ ಸೊ ಇಟ್ಕೊಳ್ತೀವಿ ಅನ್ನೋ ಗ್ಯಾರಂಟಿ ಇದ್ರೆ ತಗೊಳ್ಳಿ, ಒಳಗ್ ಬನ್ನಿ ಅಂತ ಹೇಳಿದ್ದಾರೆ. ನನ್ಗೆ ಸ್ವಲ್ಪ ಭಯ, ನನ್ನ ಫ್ರೆಂಡ್ಸ್ಗೂ ಸ್ವಲ್ಪ ಭಯ ಅನ್ಸುತ್ತೆ. ಸೊ ಅದು ಬೇಡ ಅಂತ ಅನ್ಕೊಂಡಿದ್ದೀನಿ. ಬಟ್ ಬೇರೆ ಯಾರಾದ್ರೂ ಬಂದ್ರೆ, ಯಾರಾದ್ರೂ ಅನಿಮಲ್ ಲವರ್, ರೆಪ್ಟೈಲ್ ಲವರ್, ನಾಟ್ ಅನಿಮಲ್ ಲವರ್ ಬೇಸಿಕ್ಲಿ, ಅವ್ರು ಯಾರಾದ್ರೂ ಆದ್ರೆ ಮುಟ್ಬೇಕು, ನೋಡ್ಬೇಕು, ಮೈ ಮೇಲೆ ಇಟ್ಕೊಳ್ಬೇಕು ಅಂತೆಲ್ಲ ಏನಾದ್ರು ಆಸೆ ಇದೆ, ಟ್ರೈ ಮಾಡಿ. ಬುಲ್ ಮೇಲೆ ಎಲಿಫೆಂಟ್ ಕೂತಿರೋದು ನೋಡಿದ್ರಾ? ನಾನು ತೋರಿಸ್ತಾ ಇದ್ದೀನಿ. ಓ ಆನೆ, ಆನೆ ಕಲ್ ನಾನೇ ಹತ್ಬೇಕು. ಓ ಹುಷಾರು, ಬುಲ್ ಏನಾದ್ರು ಆಗ್ಬಿಟ್ಟು. ಓ ಮೈ ಗಾಡ್. ಓ ಓಕೆ, ಇರೋದು ನಿಂಗೆ ಹಬ್ಬ. ಓ ಮೈ ಗಾಡ್, ಅದೇ ಅದನ್ನೇ ಇಟ್ಕೊಳ್ಳೋದು. ಅಮ್ಮ ಮಗಳು, ಓ ಲವ್. ಮಾಮ್ ಅಂಡ್ ಡಾಟರ್ ರೌಂಡ್, ಬುಲ್ ರೌಂಡ್. ಓ ಏನಪ್ಪ ಈ ಬುಲ್ ಆಡೋದಕ್ಕೆ ಇಷ್ಟ ಜನ ಜಗಳ. ಮಕ್ಕಳೆಲ್ಲ ಸೇರ ಮಾಡ್ತಾ ಇದಾರೆ ಅಷ್ಟೇ. ಲಡ್ಡು ಲಡ್ಡು ಹೌದಾ? ಅಣ್ಣ ಹೆಂಗ್ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ತಂಗಿಗೆ. ಓ ಅಮ್ಮ ಅಮ್ಮ, ವಾವ್, ಸಕ್ಕದಾಗಿ ಬಿದ್ದೆ. ಇದು ಮಕ್ಕಳು ಕೋಲು. ಅವನಿಗೆ ಎಗರು ಬಿಡುತ್ತಲ್ಲ ಅದಕ್ಕೆ. ಕೊನೆಗೂ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಆಡಿದ್ರು. ನಾನಂತೂ ಇಳಿಲಿಲ್ಲ, ಬಿಕಾಸ್ ಇಂಟ್ರೆಸ್ಟ್ ಇರ್ಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿದಾದ್ಮೇಲೆ ಶವರ್ ರೂಮ್ಸ್ ಇದೆ. ಇಲ್ಲೇ ಇದೆ. ಸರಿ. ಸೊ ಇಲ್ಲಿ ಶವರ್ ರೂಮ್ ಇದೆ. ಇಲ್ಲಿ ಬಂದು ಶವರ್ ಮಾಡ್ಕೊಳ್ಬೋದು. ಶವರ್ ಮಾಡ್ಕೊಂಡು ಬೆಚ್ಚಗೆ ನೀರು ಬರುತ್ತೆ, ಗೀಸರ್ ಆನ್ ಮಾಡ್ಕೊಂಡು ವೆಯ್ಟ್ ಮಾಡಿ ಮಾಡಂಗಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಹಂಗೂ ಮಾಡ್ಕೊಳ್ಬೋದು. ಅದಾದ್ಮೇಲೆ ನೋಡಿ ನಮ್ಮ ಪುಟಾಣಿದಾಗಿದೆ. ಅಂಡ್ ಪಪ್ಪಿ ಶೇಮ್ ಮಾಡ್ತಾರೆ, ಹಂಗಾಗಿ ನಾನು ತೋರ್ಸಲ್ಲ, ಆಮೇಲೆ ಸಿಗ್ತೀನಿ. ಎಲ್ಲ ಟಾಪ್ ಇಂದ ಬೆಟ್ಟ ಹತ್ತಿ ಇಳಿತಾ ಇದೀವಿ. ವ್ಯೂ ನೋಡಿದ್ರೆ ಹಿಂಗಿದೆ. ಎಲ್ಲಿ ಇನ್ನೂ ಅಷ್ಟು ಹತ್ಬೇಕು ಅಲ್ವಾ? ಅದರಲ್ಲಿ ಇವ್ರು ಬಿಡ್ತಾ ಇಲ್ವಲ್ಲ, ಟೈಮ್ ಆಗಿದೆ ಅಂತಿದ್ದಾರೆ. ಇವ್ರು ಬಿಡ್ತಾ ಇಲ್ಲ, ಟೈಮಿಂಗ್ಸ್ ಇದೆ. ಸೊ ನಾವು ವಾಪಸ್ಸು ಇದೇ ಥರ ಹಗ್ಗ ಹೆಲ್ಪ್ ತೊಗೊಂಡು ಇಳ್ಕೊಂಡು ಹೋಗ್ತಾ ಇದೀವಿ. ಅಟ್ಲೀಸ್ಟ್ ಸನ್ಸೆಟ್ ಪಾಯಿಂಟ್ನ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಸನ್ಸೆಟ್ ಮಿಸ್ ಆಗೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಯಾರಾದರೂ ಬಂದರೆ ಸ್ವಲ್ಪ ಬೇಗ ಬನ್ನಿ, ಇಲ್ಲೆಲ್ಲ ಹೋಗೋಣ ವಾಪಸ್ಸು. ನೀನು ನಿಧಾನಕ್ಕೆ ಇಳಿ, ಇವಾಗ ನಾನು ಇಳ್ಕೊಂಡು ಹೋಗ್ತೀನಿ. ವಿ ಆರ್ ಅಟ್ ದ ಎಂಡ್ ಆಫ್ ದ ಡೇ. ಇವತ್ತು ನಮ್ಮ ಆಡಿ ರೆಸಾರ್ಟ್ಗೆ ಬಂದಿರೋದು ಆಕ್ಟಿವಿಟೀಸು ಎಲ್ಲ ಮುಗೀತು. ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಸ್ನ್ಯಾಕ್ಸ್ ಏನಿದು, ಬೋಂಡಾ ಮತ್ತೆ ವಡೆ, ಕಾಫಿ ಇದೆ, ಟೀ ಇದೆ, ಬ್ಲ್ಯಾಕ್ ಟೀ ಇದೆ. ಚೆನ್ನಾಗಿದೆ. ಸ್ವಲ್ಪ ನಾನು ಬೋಂಡಾ ತಿಂದೆ, ಚೆನ್ನಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದಾದ್ಮೇಲೆ ನಾವ್ ಇಲ್ಲಿಂದ ಚೆಕ್ಔಟ್ ಮಾಡಿ ಹೋಗ್ತಾ ಇರೋದೆ. ಓವರ್ ಆಲ್ ಆಡಿ ಟ್ರೀಟ್ ಏನು ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ಫುಡ್ ಅಲ್ಲಂತೂ ಹೇಳೋಷ್ಟೇ ಇಲ್ಲ. ಏನಂದ್ರೆ ನಮ್ಗ್ ಸ್ವಲ್ಪ ವೇಸ್ಟ್ ಆಯ್ತು, ಯಾಕೆಂದ್ರೆ ನಾವು ಯಾವ ಆಕ್ಟಿವಿಟೀಸ್ ನೆಟ್ಟಿಗೆ ಆಡ್ಲೇ ಇಲ್ಲ. ಕೆಲವೊಂದೊಂದು ಆಕ್ಟಿವಿಟೀಸ್ ಆಡಿದ್ವಿ, ಬಟ್ ಮಕ್ಳಿರೋದ್ರಿಂದ ಸ್ವಲ್ಪ ಮಕ್ಳಿಂದ ಓಡೋದೇ ಆಗೋಯ್ತು.
ಹಾಗಾಗಿ ಯಾವ್ದು ಆಡಕ್ ಆಗ್ಲಿಲ್ಲ. ಬಟ್ ತುಂಬಾ ವರ್ತ್ ಕಮಿಂಗ್ ಇಯರ್ ಅಂತ ಅನ್ಸುತ್ತೆ. ಎಷ್ಟು ರೂಪಾಯಿದು ಪರ್ ಪರ್ಸನ್? 1499 plus GST. 1499 ಪ್ಲಸ್ GST ಫಾರ್ ಡೇ ಔಟಿಂಗ್ ಅಲ್ವಾ? ಫಾರ್ ಡೇ ಔಟಿಂಗು. ಸ್ಟೇಗೆ ನಮ್ಗೆ ಗೊತ್ತಿಲ್ಲ. ಡೇ ಔಟಿಂಗ್ ಇಷ್ಟಿದೆ. ಫುಡ್ ಇರುತ್ತೆ, ಸ್ನಾಕ್ಸ್ ಇರುತ್ತೆ, ಟೀ, ಕಾಫಿ, ಬ್ಲಾಕ್ ಕಾಫಿ ಎಲ್ಲ ಇದೆ. Starting price 2000. ಸ್ಟಾರ್ಟಿಂಗ್ ಪ್ರೈಸ್ ಇದು 2000 ಪ್ಯಾಕೇಜ್ ಏನೋ ಇದೆ ಅಲ್ವಾ? 2000 package ಇದೆ, 2.5 package ಇದೆ. ಹಾ, ಬೇರೆ ಬೇರೆ ಪ್ಯಾಕೇಜಸ್ ಇದೆ. ನಾವು ಬಂದಿರೋದು 1500. 1500 1 ರೂಪಿ ಕಮ್ಮಿ ಪ್ಯಾಕೇಜ್ ಪ್ಲಸ್ GST 1769. 1769. ತುಂಬಾ ಆಕ್ಟಿವಿಟೀಸ್ ಇರುತ್ತೆ, ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ತುಂಬಾ ಇತ್ತು. ಅಂಡ್ ಆ ಕಡೆ ಎಲ್ಲ ಅದು ತೋರ್ಸು, ಎಲ್ಲ ತುಂಬಾ ಚೆನ್ನಾಗಿದೆ. ವೀಕ್ ಎಂಡ್ ಬಂದಿರೋದ್ರಿಂದ ತುಂಬಾ ಜನ ಅಂದ್ರೆ ಜನ ಇದಾರೆ. ಮೇ ಬಿ ವೀಕ್ ಡೇ ಬಂದ್ರೆ ಸ್ವಲ್ಪ ಕಮ್ಮಿ ಇರ್ಬೋದು ಅನ್ಸುತ್ತೆ. ಓವರ್ ಆಲ್ ಚೆನ್ನಾಗಿತ್ತು. ಅಂಡ್ ನೀವೆಲ್ಲ ಏನಂತೀರಾ? ಪಾನಿಪುರಿನೂ ಇದೆ, ಈವ್ನಿಂಗ್ ಸ್ನಾಕ್ಸ್. ಹೆಂಗ ಅನ್ಸ್ತು ಇವತ್ತು? ಏಯ್ ರೂಪಾ, ಹೆಂಗ ಅನ್ನಿಸ್ತು ಡೇ ಔಟಿಂಗ್? ಅಪರೂಪಕ್ಕೆ ಅಲ್ಲಿ ಗುಂಡು ಇನ್ನು 2 ಮಕ್ಳಿದಾರೆ, ಅವರು ಆಟ ಆಡ್ತಾ ಇದಾರೆ ಅನ್ಸುತ್ತೆ. ಅವ್ರೇನು ಸ್ನಾಕ್ಸ್ ಮಕ್ಕಳಿದ್ರೆ ಕರ್ಕೊಂಡ್ ಬನ್ನಿ. ಹೌದು, ಏಜ್ 10 years ಮೇಲೆ ಇದ್ರೆ ಕರ್ಕೊಂಡ್ ಬನ್ನಿ. ಮಕ್ಕಳಾಗಕ್ ಮುಂಚೆನೆ ಎಲ್ಲ ಎಂಜಾಯ್ ಮಾಡ್ಬಿಡ್ರಿ. ಮಕ್ಕಳಾದ್ಮೇಲೆ ಎಂಜಾಯ್ ಮಾಡಕ್ ಆಗಲ್ಲ. ಏನೋ ದೊಡ್ಡವ್ರು ಹೇಳ್ತಾ ಇದ್ದಾರೆ, ನಾವ್ ಅದನ್ನ ಕೇಳ್ತಾ ಇದೀವಿ. ಓಕೆ, ಇದಿಷ್ಟು ನನ್ನ ಡೇ ಔಟಿಂಗ್ ಆಗಿತ್ತು ನನ್ನ ಫ್ರೆಂಡ್ಸ್ ಜೊತೆನಲ್ಲಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನನ್ನ ಬ್ಲಾಗ್ ನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.